ಇಲ್ಲಮ್ಮ, ಈಗ ಮೀಟಿಂಗ್ ನಡೀತಾ ಇದೆ, ಇನ್ನು ಅದು ಚಾಲೂಲಿದೆ. ನಾನು ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ. ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ, ಮಾತಾಡ್ತಿದ್ದಾರೆ. ನನಗೊಂದು ಸಂತೋಷ ಅನ್ಸಿದ್ದು, ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಇಲ್ಲಿಗೆ ಕರೆಸಿ ಮತ್ತೆ ಅವರು ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಕೆಲವರು ಕಂಪ್ಲೇಂಟ್ ಇದು, ಕೆಲವರದ್ದು ಇದು ಎಲ್ಲಾನು ಬಹುಶಃ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತೀನಿ. ನಾನಾ ಭಾವನ ಬಿಕ್ಕಳಿಸ್ತಾ ಇದ್ರಮ್ಮ, ನೀರು ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ. ಅವರು ಕೆಲವು ಫಂಡಮೆಂಟಲ್ ಆಗಿ ಚಿತ್ರರಂಗದ ಬಗ್ಗೆ ಹೇಗ್ ನಡೆಯುತ್ತೆ, ಕೆಲವರು ಈ ತರ ನೀರ್ ಕುಡಿಬೇಡ, ನೀರ್ ಕುಡಿಯಲ್ಲ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು ಮಹಿಳೆಯರ ಸಮಸ್ಯೆ ಬಗ್ಗೆ ಏನ್ ಮಾಡ್ಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರು. ಪದೇ ಪದೇ ವಾದ ವಿವಾದ ಆಗ್ಬೇಕಾದ್ರೆ ತಡೀತಾ ಇದ್ರು, ಅದು ಕಾಣ್ತಾ ಇತ್ತು. ಯಾವ ಕಾರಣಕ್ಕೆ? ಇಲ್ಲ ಅವರು ಮಹಿಳಾ ಆಯೋಗದವರು ನಾನು ಮಹಿಳೆಯರನ್ನ ಸಭೆ ಕರೆದಿದ್ದೀನಿ ಅಂದ್ರು. ಅದಕ್ಕಿಲ್ಲ ಅಲ್ಲಿರೋ ಪುರುಷರು ಹೌದಾ ಅಂದ್ರೆ ನಾವು ಅಲ್ವೇನೋ ಅಂತ ಎದ್ರು. ಅದಕ್ಕಿಲ್ಲ ಇಲ್ಲ ನೀವು ಕೂತ್ಕೊಳ್ಳಿ. ಅದರ ಕಮಿಟಿ ರಚನೆ ಬಗ್ಗೆ ಇನ್ನು ಬಂದಿಲ್ಲ, ಇನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೇಳ್ತಿರೋದು ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ ನಾನು ಏನ್ ತಿಳಿಸಿದೆ ಅಂದ್ರೆ, ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ. ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಹೊರತು ಒಂದು ಉದ್ಯಮ ಆಗಿಲ್ಲ. ಅಂದ್ರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರು ಸರ್ಕಾರ, ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ, ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು, ಇಂತಹ ಏನೇನ್ ಸಂಘಗಳಾಗಬೇಕು ಅದೆಲ್ಲ ನ್ಯಾಚುರಲ್ ಆಗಿ ಬರ್ತವೆ. ಅದಕ್ಕೆ ನಾನು ಆಯೋಗದ ಅಧ್ಯಕ್ಷೆಯನ್ನ ಕೇಳ್ಕೊಂಡಿದ್ದೇನೆ. ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಮ್ಮೆಲ್ಲರ ಫಸ್ಟ್ ಒಂದು ಧ್ಯೇಯ ಏನಾಗಬೇಕು ಅಂದ್ರೆ, ಈ ಉದ್ಯಮ ಅಂತ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು, ಅದನ್ನ ಮಾತ್ರ ಹೇಳ್ತಾರೆ. ಮೇಡಮ್, ಈ ಕಮಿಟಿ ಉದ್ದೇಶ ಬಂದು ಬರೀ ಲೈಂಗಿಕ ಶೋಷಣೆ, ಸಮಾನತೆ ಹಕ್ಕು ಜೊತೆಗೆ ಹೇಳ್ತಿದ್ರು. ಕೆಲವರು ನೀರು ಕೊಡೋದಿಲ್ಲ ಅಂತಾರೆ, ಕ್ಯಾರವನ್ ಕೊಡೋದಿಲ್ಲ ಅಂತಾರೆ. ವಿರೋಧ ಯಾರು ವ್ಯಕ್ತನೇ ಪಡಿಸಿಲ್ಲಮ್ಮ. ಅಲ್ಲ ಆತರದ್ದು ಇದ್ರೆ ದಯವಿಟ್ಟು ಒಳಗಡೆ ನಡೆದಿರೋದನ್ನ ನೋಡಿದ್ರೆ ನಟಿಯರ ಧ್ವನಿಯನ್ನ ಅಡಗಿಸೋದು ಆತರದ್ದು ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಏನಾಗ್ತಿದೆ ಖಂಡಿತವಾಗ್ಲೂ ಇಲ್ಲ. ಆತರದ್ದು ಏನಾದ್ರು ಇದ್ರೆ ಯಾವ ಪ್ರೊಡಕ್ಷನ್ ಅಲ್ಲಿ ಆಗಿದೆ, ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ, ಆತರ ಹೇಳ್ತಿದ್ರು. ಅದೇ ಮೇಡಮ್, ಇಲ್ಲಿ ಅದೇ ಬರ್ಬಾರ್ದು ಅಂತ ಸಮಗ್ರವಾಗಿ ಚರ್ಚೆ ಸಮಸ್ಯೆಗಳನ್ನ ಅವಳು ಹೇಳ್ಕೊಡ್ತಾರೆ. ಆ ಸೆಟ್ ಅಲ್ಲಿ ಯಾವ ಸೆಟ್ ಅಲ್ಲಿ ಆಯ್ತು, ಯಾವ ಮಾತ್ರ ಕೇಳ್ಬೇಕು, ಏನು ಯಾರು ಮಾಡಿದ್ರು ಅಂತ ಕೇಳಬಾರ್ದು. ಇಲ್ಲಿ ಡೆಫಿನೆಟ್ ಆಗಿ ನಾವ್ ಬಂದಿರೋದು ಅದೇನೆ, ಚೇಂಬರ್ ಹೇಳ್ತಿರೋದು ಅದೇನೆ. ಆ ತರದ ಯಾವ ಗೆಲ್ಲಾಗಿದೆ ದಯವಿಟ್ಟು ನಮ್ ಗಮನ ತನ್ನಿ. ಇಲ್ಲ ಅಂದ್ರೆ ನೀವೇ ಅದನ್ನ ತಗೊಳ್ಳಿ, ಸುಮೋಟೋ ತರ ತಗೊಳ್ಳಿ, ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ, ನಮಗೂ ಹೇಳಿ, ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿ ಇಲ್ಲ. ಈಗ ಸದ್ಯಕ್ಕೆ ಸೆಕ್ಸುವಲ್ ಅಬ್ಯೂಸ್ ಬಗ್ಗೆ ಮಾತಾಡಿಲ್ಲ, ಬೇರೆ ಯಾವ ವಿಚಾರಗಳ ಬಗ್ಗೆ ಇಲ್ಲಿ ತನಕ ಅಲ್ಲಲ್ಲ ಇದನ್ನ ಹೇಳ್ತಿದ್ದೀವಿ ಎಲ್ಲರೂ. ಇದು ಲೇಬರ್ ಆಕ್ಟ್ ಸ್ಟಿಲ್. ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಗಳನ್ನ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂನಿಯನ್ ಅಲ್ಲೇ ಇದೀವಿ, ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ. ಸಿನಿಮಾ ಈಸ್ ಯೂನಿಯನ್, ಚಿತ್ರರಂಗ ಅಂತ ಕರೀತಿದ್ದಾರೆ. ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ. ಅದರಿಂದ ನಾವೆಲ್ಲ ಸರ್ಕಾರ, ಅದು ರಾಜಕೀಯ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನ ಘೋಷಣೆ ಮಾಡಿದಿರಿ, ಅದನ್ನ ಕಾರ್ಯರೂಪ ತನ್ನಿ ಅನ್ನೋದೇ ನನ್ನ ಕೂಗು. ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಪ್ಯಾಡ್ ಕೂಡ ಚೇಂಜ್ ಮಾಡಕ್ ಬಿಡಲ್ಲ ಅನ್ನೋ ಅದನ್ನೇ ನಾವು ಹೇಳಿದ್ವಿ. ಅದು ಆ ತರದ್ ಯಾವ್ದಾದ್ರು ಇದ್ರೆ, ಸಮಸ್ಯೆ ಇದ್ರೆ ಅದಿದ್ರೆ ಇವನ್ ಮಹಿಳಾ ಆಯೋಗಕ್ಕೆ ದೂರ ಬಂದಿದೆ, ಬರ್ತಾ ಇದೆ, ಅದ್ರಲ್ಲಿ ಇದು ಕೇಳಿದೀನಿ ನಾನು ಅಂದ್ರು. ತಕ್ಷಣ ಅವರು ಸರ್ ಅಲ್ಲಿ ಬಂದಿದೆ, ಯಾವ ಪ್ರೊಡಕ್ಷನ್ ಎಲ್ಲ ಆಯ್ತು, ಏನಾಯ್ತು ನಮ್ಗೆ ಹೇಳಿದ್ರು, ನಾವು ಪ್ರೊಡಕ್ಷನ್ ಅವ್ರನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತು ಚೇಂಬರ್ ಅವರು ಹೇಳಿದ್ದಾರೆ.